ಲೋಕಸಭಾ ಸದಸ್ಯರಾದ ಮತ್ತು ಸ್ಪರ್ಧೆ ಕೂಡ ಮಾಡಿದ್ದಾರೆ. ಅವರು ನಾನು ಇಲ್ಲಿವರೆಗೆ ಕೂಡ ಎಲ್ಲಿ ವ್ಯಕ್ತಿಗತವಾಗಿ ಅವ್ರನ್ನ ಟೀಕೆ ಮಾಡಿರಲಿಲ್ಲ. ಇಲ್ಲಿವರೆಗೆ ಸಾರ್ವಜನಿಕ ಸಭೆಗಳಲ್ಲಾಗಲಿ ಮಾಧ್ಯಮದ ಮುಖಾಂತರ ಎಲ್ಲಿಯೂ ಕೂಡ ಅವ್ರ ಬಗ್ಗೆ ವ್ಯಕ್ತಿಗತವಾಗಿ ಟೀಕೆ ಮಾಡಿರಲಿಲ್ಲ. ಇವತ್ತು 30 ವರ್ಷ ಲೋಕಸಭೆಯಲ್ಲಿದ್ದರು, 3 ಸಲ ಮಂತ್ರಿಗಳಾಗಿದ್ದರು. ಇಷ್ಟಾಗಿದ್ದರಿಂದ ದೊಡ್ಡ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಇಷ್ಟು ಕನಿಷ್ಠ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಹೋಗ್ತಾರೆ ಅಂತೇಳಿ ನಾನು ಭಾವಿಸ್ಕೊಂಡಿರಲಿಲ್ಲ. ಅವ್ರು ಎಲ್ಲಿಗೆ ಬಂದಾರ ನನ್ನ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಯಾವುದೇ ಹೆಸರಿಲ್ಲ ನನ್ನ ಬಗ್ಗೆ. ಯಾಕಂದ್ರೆ ನಾನು ಸಾರ್ವಜನಿಕ ಜೀವನದಲ್ಲಿ ಅಷ್ಟೊಂದು ಸರಿಯಾದಂಥ ಒಂದು ದಿಕ್ಕಿನಲ್ಲಿ ನಾನು ನಡೆದಿದ್ದರಿಂದ ನನ್ನ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವರಲ್ಲಿ ಯಾವ ಅಸ್ತ್ರ ಇಲ್ಲದೆ ಇರೋದರಿಂದ ಇವತ್ತೇನು ಟೀಕೆ ಮಾಡ್ತಾರೆ ಅಂತ ಕೇಳಿದ್ರೆ, ರಾಜು ಆಲ್ಗೂರು ಚುನಾವಣೆಯಲ್ಲಿ ಗೆದ್ದು ಬಂದ್ರೆ ಅವ್ರು DSS ಅಂತಕ್ಕಂಥ ಮೂಲದಿಂದ ಬಂದಾರ. ಅವ್ರಿಗೆ ಈ ಲಿಂಗಾಯತ ಜನರಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ದಯವಿಟ್ಟು ನಾನು ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಾನು ಬಡತನದಿಂದ ಬಂದರೂ ಕೂಡ ಅತ್ಯಂತ ಸುಸಂಸ್ಕೃತ ಕುಟುಂಬದಿಂದ ಬಂದಿದ್ದೇನೆ. ಅತ್ಯಂತ ಸುಸಂಸ್ಕೃತ ಕುಟುಂಬ ನಂದು. ನನ್ನ ತಾಯಿ ತಂದೆ ಸರ್ಕಾರಿ ನೌಕರದಾರರು, ನನ್ನ ತಾಯಿ ಶಿಕ್ಷಕಿ. ನಮ್ಮ ಅಜ್ಜಿ ಬ್ರಿಟಿಷ್ ಕಾಲದಲ್ಲಿ ನಮ್ಮ ಗ್ರಾಮದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿ ಮೊದಲನೇ ಸಲ ಸರ್ಕಾರಿ ಶಾಲೆಯನ್ನು ನನ್ನ ಅಜ್ಜಿ ಪ್ರಾರಂಭ ಮಾಡಿದ್ದು. ನಮ್ಮೆಲ್ಲ ಮನೆತನದಲ್ಲಿ ಕೂಡ ಎಲ್ಲರೂ ಕೂಡ ವಿದ್ಯಾವಂತರು, ಸುಶಿಕ್ತರು. ನಾನು ಯಾವುದೇ ಅನಾಗರಿಕ ಅನ್ಕಲ್ಚರ್ಡ್ ಫ್ಯಾಮಿಲಿಯಿಂದ ಬಂದಿರತಕ್ಕವಲ್ಲ. ಯಾರಿಗೆ ಅನಾಗರಿಕತೆ ಇರ್ತದೆ, ಸಂಸ್ಕೃತಿ ಇರೋಂಗಿಲ್ಲ, ಅಂಥವರೆಲ್ಲ ಈ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಮಾಧ್ಯಮದ ಮುಖಾಂತರ. ಇವತ್ತು ನನ್ನ ಸಾರ್ವಜನಿಕ ಜೀವನದಲ್ಲಿ ಅಥವಾ ನಾನು ಏನು ಹಿಂದೆ ಮಾಡಿದ ಸಂಘಟನೆ ದೃಷ್ಟಿಯಿಂದ ಒಂದೇ ಒಂದು ದೊಡ್ಡ ಸಮುದಾಯಗಳಿಗೆ, ವಿಶೇಷವಾಗಿ ಲಿಂಗಾಯತ ಸಮುದಾಯಗಳಿಗೆ ತೊಂದರೆ ಕೊಡೋದು ದೂರ ಉಳಿತು. ನಾನು ಒಂಟಕ್ಷರದಲ್ಲಿ ಮಾಡಿರ್ತಕ್ಕಂಥ ಉದಾಹರಣೆ, ಮಾತನಾಡ್ತಕ್ಕಂಥ ಉದಾಹರಣೆ ಇಲ್ಲ. ಇವತ್ತು ಜಿಗಜಿಣಿ ಅವರಿಗೆ ಚಾಲೆಂಜ್ ಮಾಡ್ತೀನಿ ನಾನು. ಇಡೀ ಜಿಲ್ಲೆಯಲ್ಲಿ ಒಂದೇ ಒಂದು ಉದಾಹರಣೆ ನಾನು ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ದಿದ್ರೆ ಅವರು ಸಾಬೀತು ಮಾಡಿದ್ರೆ ನಾನು ಈ ಕ್ಷಣದಿಂದಲೇ ಚುನಾವಣೆಯಿಂದ ನಿವೃತ್ತಿ ಆಗ್ತೇನೆ. ನಾನು ನಮ್ಮ ತಂದೆಗೆ ಹುಟ್ಟಿರ್ತಕ್ಕಂಥವನು, ಅವ್ರ ಬಗ್ಗೆ ನಾನು ಮಾತಾಡೋಂಗಿಲ್ಲ. ಅವರು ಈ ಚಾಲೆಂಜ್ ಸ್ವೀಕಾರ ಮಾಡಬೇಕು. ಇಲ್ಲ ಅಂದರೆ ಜಿಲ್ಲೆಯ ಜನರ ಕ್ಷಮೆಯನ್ನು ಕೋರಬೇಕು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, 4 ವರ್ಷದಲ್ಲಿ ನಾನು ಲಿಂಗಾಯತ ಸಂಸ್ಥೆಯಲ್ಲೇ ಕೆಲಸ ಮಾಡಿದ್ದೀನಿ 15 ವರ್ಷ. ನನ್ನ ಎಲ್ಲ ಒಡನಾಡಿಗಳು, ಸ್ನೇಹಿತರು ಎಲ್ಲ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಬಹುಶಃ ಇಲ್ಲಿವರೆಗೆ ಹೇಳ್ತಾ ಇದ್ದೀನಿ, ನಾನು ಎಂದೂ ಕೂಡ ನನ್ನ ಜಾತಿಯ ಸಮಾರಂಭಕ್ಕೆ ಹೋಗಿಲ್ಲ. ಛಲವಾದಿ ಸಮಾಜದ ಯಾವುದೇ ಸಮ್ಮೇಳನ ಆಗಲಿ, ಜಾತಿಯ ಇದು ಆಗಲಿ, ಎಂದೂ ಕೂಡ ನಾನು ಅದರಲ್ಲಿ ಭಾಗವಹಿಸಿಲ್ಲ. ಅವತ್ತಿನ DSS ಏನಿತ್ತು, ಎಲ್ಲ ಜಾತಿ ಸಮುದಾಯಗಳನ್ನು ಒಳಗೊಂಡಿರ್ತಕ್ಕಂಥ ಸಂಸ್ಥೆ ಇತ್ತು. 35 ವರ್ಷದ ಹಿಂದೆ ನಾವು ಏನಿದ್ದೀವಿ ಆವಾಗ ಅದರಲ್ಲಿ ಆ ಸಂಸ್ಥೆಯಲ್ಲಿ ಒಕ್ಕಲಿಗರಿದ್ದರು, ಬ್ರಾಹ್ಮಣರಿದ್ದರು, ಹಾಲುಮತ ಸಮಾಜದವರಿದ್ದರು, ದಲಿತ ಎಡಬಲ ಎಲ್ಲರೂ ಕೂಡ ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ. ಈವನ್ ಬ್ರಾಹ್ಮಣರು ಕೂಡ ಇದ್ದರು. ಮಂಗಳೂರು ವಿಜಯ ಅಂತೇಳಿ ಮಾಧ್ಯಮದ ಮಿತ್ರರಿಗೆ ನಿಮ್ಗೆ ಗೊತ್ತಿರಬೇಕು, ವಿಜಯ ಮಂಗಳೂರು ಅಂತೇಳಿ ಗ್ರೇಟ್ ರೈಟರ್ಸ್ ಅವರು ಈ ಸಂಸ್ಥೆ ಕಟ್ಟಲಿಕ್ಕೆ ಕಾರಣರಾದಂಥವ್ರು. ಎಂದಿಂದ ಎಲ್ಲ ತಹಸೀಲ್ದಾರರು, ಅಸಿಸ್ಟೆಂಟ್ ಕಮಿಷನರ್ ರಾಜೀನಾಮೆ ಕೊಟ್ಟು, ಅನೇಕ ಕಾಲೇಜಿನ ಪ್ರೊಫೆಸರ್ಗಳು, ವಿದ್ಯಾವಂತರು ಎಲ್ಲ ರಾಜೀನಾಮೆ ಕೊಟ್ಟು ಒಂದು ಸಂಘಟನೆ ಬಂದಿದ್ದರು. ಆಗಿನ ಕಾಲದಲ್ಲಿ ರೈತ ಸಂಘಟನೆ ಇವೆರಡೂ ಕೂಡ ತಾತ್ವಿಕವಾಗಿ ಪ್ರಬಲವಾಗಿರ್ತಕ್ಕಂಥ ಶಕ್ತಿಗಳಾಗಿದ್ದು. ಅವ್ರು ಯಾರೂ ಕೂಡ ರಾಜಕಾರಣದ ಮನೆ ಬಾಗಿಲಿಗೆ ಹೋಗ್ತಾ ಇರಲಿಲ್ಲ ಆವತ್ತಿನ ಕಾಲದಲ್ಲಿ. ನಿಮಗೆ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಆದರೆ ಜಿಗಜಿಣಿ ಸಾಹೇಬರು ಇಷ್ಟು ಹತಾಶರಾಗಿ ಈ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಪ್ರಾರಂಭ ಮಾಡ್ಯಾರಂದ್ರೆ ಅವ್ರಿಗೆಲ್ಲೋ ನಾನು ಸೋಲ್ತೀನಿ ಅಂತಕ್ಕಂಥ ನೋವು ಕಾಡ್ತಾ ಇದೆ. ಲಿಂಗಾಯತ ಸಮೂಹ ಅವ್ರಿಗೆಷ್ಟೇ ಗುತ್ತಿಗೆ ಕೊಟ್ಟಿರ್ತಕ್ಕಂಥದ್ದಲ್ಲ, ನನ್ನನ್ನು ಪ್ರೀತಿಸ್ತಕ್ಕಂಥ ಜನ ಲಕ್ಷಾಂತರ ಜನ ಈ ಜಿಲ್ಲೆಯಲ್ಲಿದ್ದಾರೆ. ನಾನು ಎಲ್ಲರ ಜೊತೆ ಒಡನಾಟ ಇದೆ, ಸಂಪರ್ಕ ಇದೆ, ಗೆಳೆತನ ಇದೆ, ಸ್ನೇಹ ಇದೆ ಎಲ್ಲರ ಜೊತೆ. ಈಗ ಅವರು ಯಾರು ಎಷ್ಟು ಜನ ಲಿಂಗಾಯತರ ಸಮಾಜಕ್ಕೆ
ತೊಂದರೆ ಕೊಟ್ಟಿದ್ದಾರೆ. ಇದೇ ಬಸವನಗೌಡರು ಇವತ್ತು ಅವ್ರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರಲ್ಲ, ಬಸವನಗೌಡರು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶಗಳಿದ್ದು ಅದನ್ನು ಯಾರು ತಪ್ಪಿಸಿದ್ರು ಇದೇ ಜಗಜೀವನ್ ಅವರಲ್ಲ. ಅವ್ರ ಮೇಲೆ ಬರ್ದಂಗೆ ನೋಡ್ಕೊಂಡಿದ್ದು ಇದೇ ಜಗಜೀವನ್ಗೆ ಅವರಲ್ಲ. ಉದಾಹರಣೆ ಅಪ್ಪಗೌಡರಿಗೆ ಅಲ್ಲಿ ಬಾಗೇವಾಡಿ ಟಿಕೆಟ್ ತಪ್ಪಿಸಿದ್ರು. ಇಲ್ಲಿ ದಯಾಸಾಗರ್ ಎರಡನೇ ಸಲ ಒಂದು ಸಲ ಕೊಟ್ಟು ಎರಡನೇ ಸಲ ಟಿಕೆಟ್ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಟಿಕೆಟ್ ತಪ್ಪಿಸಿದ್ರು. ಇವತ್ತು ರವಿ ಪಾಟೀಲ್ ರವಿ ಪಾಟೀಲ್ ಅವ್ರು ನಮ್ಮ ಜಿಲ್ಲೆ ಬಿಡುವಂತೆ ಅವ್ರಿಗೆ ತೊಂದರೆ ಕೊಟ್ಟು ಇವತ್ತು ನಮ್ಮ ಜಿಲ್ಲೆ ಬರಲಾರ್ದಂಗೆ ಮಾಡಿದ್ರು. ರಾಜಕಾರಣದಲ್ಲಿ ತೊಂದರೆ ಕೊಟ್ಟರು, ಅವರಿಗೆ ಅಧಿಕಾರ ಸಿಗ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಕೊಟ್ಟರು, ಅನೇಕ ಜನರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥವ್ರು ಅವರು. ಆದರೆ ನಾನು ನನ್ನ ಜೀವನದಲ್ಲಿ ಎಲ್ಲಿಯೂ ಕೂಡ ಪ್ರಜ್ಞಾಪೂರ್ವಕವಾಗಿ ಆಗಲಿ ಅಪ್ರಜ್ಞಾಪೂರ್ವಕವಾಗಲಿ ಒಬ್ಬರಿಗೂ ಕೂಡ ತೊಂದರೆ ಕೊಟ್ಟವನಲ್ಲ.